ಬಿಗ್ ಬಾಸ್ ಸೀಸನ್ 12 ಅಂದ್ರೆ ನೆನಪಾಗೋದೆ ನಮ್ಮ ಗಿಲ್ಲಿ. ಇವತ್ತು ನಮ್ಮ ಗಿಲ್ಲಿ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ, ಅಂದ್ರೆ ನಮ್ಮ ಜಿ ಕನ್ನಡ ನ್ಯೂಸ್ಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಮಾತಾಡೋಣ. ಹಾಯ್ ಗಿಲ್ಲಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ ಮೇಡಮ್, ಸತ್ಯವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು. ಗಿಲ್ಲಿ ಅವರೇ, ನಮ್ಮ ರಾಜ್ಯದ ಪ್ರತಿಭೆ ನೀವು. ನಮ್ಮ ದೇಶ ಅಲ್ಲದೆ ಹೊರ ದೇಶದಲ್ಲೂ ನಿಮ್ಮ ಗೆಲುವನ್ನ ಸಾಕಷ್ಟು ಸಂಭ್ರಮಿಸ್ತಾ ಇದೆ. ಏನ್ ಅನ್ಸುತ್ತೆ ನಿಮ್ಗೆ? ನಮ್ ತಾಯಿ ಹೇಳಕ್ ಅನ್ಕೊಂಡಿರಲ್ಲ ಮೇಡಮ್, ಸತ್ಯವಾಗ್ಲೂ ಹೆಂಗೆ ಈಗ ನನ್ಗೆ ನಂಬಕಾಯ್ತು. ನೀವು ನಂಬ್ತಿರೋ ಬಿಡ್ತೀರಿ. ಇವಾಗ ಬೆಳಿಗ್ಗೆ ನಾನ್ ನಿದ್ದೆನೆ ಮಾಡಿದ್ರೆ ನೈಟ್ ಎಲ್ಲ ಫುಲ್ಲು ನೋಡ್ಕೊಂಡು ಸಂಭ್ರಮ ಎಲ್ಲ ನೋಡ್ಕೊಂಡು ನನಗ್ ನಾನೇ ಖುಷಿ ಪಟ್ಕೊಂಡು ಒಂದ್ ಪ್ರಾಬ್ಲಮ್ ಏನು ಅಂದ್ರೆ ಕಣ್ಣೀರ್ ಬರಲ್ಲ, ಹಾಳಾದ್ದು ನಂಗೆ. ಅದ್ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ. ಅದು ಇದು ಗಂಟೆಯಲ್ಲಿ ಸಿಗಾಕಬಿಡುತ್ತೆ, ಬಂದು ಅಳುಕು ಆಗಲ್ಲ, ನಗುಕ್ಕೂ ಆಗಲ್ಲ, ಈ ತರ ಯಪ್ಪ ಅದು ಹೇಳಕ್ ಆಗಲ್ಲ ಬಿಡಿ. ಇಲ್ಲಿವರೆಗೂ ಇದನ್ನ ಒಂದು ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಿಗ್ ಬಾಸ್ ಸೀಸನ್ 12 ತನಕ ನಾವೇನ್ ನೋಡ್ಕೊಂಡು ಬಂದಿದೀವಿ, ಯಾವೊಬ್ಬ ಸ್ಪರ್ಧಿಗೂ ಇಷ್ಟು ಫ್ಯಾನ್ಸ್ ಇರ್ಲಿ ಅಥವಾ ಬಿಗ್ ಬಾಸ್ ಮನೆ ಹೊರಗಡೆ ಬಂದ್ಬಿಟ್ಟು ಗಿಲ್ಲಿ 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 ಅಂತ ಇಷ್ಟು ಕೂಗಿ ಇಷ್ಟು ಸಂಭ್ರಮಿಸಿದ್ದು ನಾವಂತೂ ನೋಡಿಲ್ಲ. ಇದನ್ನ ಒಂದ್ ರೀತಿ ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಏನ್ ಹೇಳ್ತೀರಾ ಇದಕ್ಕೆ? ಅವ್ರ ಪ್ರೀತಿಗೆ ಏನ್ ಹೇಳ್ತೀರಾ ನೀವು? ಸತ್ಯವಾಗ್ಲೂ ಗೊತ್ತಿಲ್ಲ ಮೇಡಮ್. ಒಳಗಡೆ ಒಂದ್ 3-4 ಜನ 5-6 ಜನ, ಲಾಸ್ಟ್ ವೀಕ್ 6 ಜನ ಇದ್ದು. ಒಳಗಡೆ ಒಂದು ಮನೆ ಸೆಟ್ ಹಾಕಿದ್ರು, ಅಲ್ಲಿ ಒಳಗಡೆ ಇದೀವಿ, ನೆಕ್ಸ್ಟ್ ಯಾರು ಈ ತರ ಅದು ಮೈಂಡ್ ಅಲ್ಲಿ ಇರೋದು. ಬಟ್ ಹೊರಗಡೆ ಹಿಂಗ್ ಐತಿ ಅಂತ ಸತ್ಯವಾಗ್ಲೂ ಗೊತ್ತಿರಲ್ಲ ಯಾರು ಮೇಡಮ್. ನಾನು ಸತ್ಯವಾಗ್ಲೂ ಯಾವ್ದೋ ಊರಲ್ಲಿ ಯಾವ್ದೋ ಹಳ್ಳಿಲಿ ಇದ್ದವನು ಒಂದು ಪ್ರತಿಭೆ ಹಂಗೆಲ್ಲ ಇದ್ ಮಾಡಿ ಹಂಗೆಲ್ಲ ನನ್ ಎತ್ತಿ ಮೆರೆಸ್ತಾರೆ ಅಂದ್ರೆ ಅವ್ರು ಋಣನ ಯಪ್ಪ ತೀರ್ಸೋಕೆ ಆಗಲ್ಲ. ಈ ಜನ್ಮ ಅಲ್ಲ, 10-100 ಜನ್ಮ ಇದ್ರು ತೀರ್ಸೋಕಾಗಲ್ಲ ಮೇಡಮ್. ಆ ತರ ಒಂದು ನಾನು ನಿದ್ದೆನೆ ಮಾಡಿಲ್ಲ ಇನ್ನುವೆ. ಹೌದಾ? ಹಾ, ನಿಜ ನಿಜ. ಈಗ 2 ದಿನ ಅಂತೂ ನಿದ್ದೆ ಮಾಡಕ್ ಸಾಧ್ಯನೂ ಇಲ್ಲ ಬಿಡಿ. ಯಾಕೆಂದ್ರೆ ಗೊತ್ತಾಗತ್ತೆ ಸಾಲದಿಕ್ಕೆ ನಮ್ಮ ದೇಶ ಕಾಯೋ ಅಂದ್ರೆ ನಮ್ಮ ಗಡಿ ಭಾಗದಲ್ಲಿರೋ ಯೋಧರು ಕೂಡ ನಿಮ್ಮನ್ನ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅವ್ರು ಅಲ್ಲಿಂದನೂ ನಿಮ್ಗೆ ವೋಟ್ ಮಾಡ್ತಾರೆ, ಗಿಲ್ಲಿ ಗೆಲ್ಲಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಶಸ್ನ ಮಾಡ್ತಾರೆ. ಏನ್ ಹೇಳ್ತೀರಾ ಸರ್ ಅದಕ್ಕೆ? ಮೇಡಮ್, ಅದು ನನ್ನ ಪುಣ್ಯ ಮೇಡಮ್, ನನ್ನ ಭಾಗ್ಯ ಅದು. ಪಾಪ ಅಲ್ಲೇ ಎಷ್ಟೋ ಕಷ್ಟ ಇರ್ತದೆ, ಏನೋ ಇರ್ತದೆ. ಪಾಪ ಅವರು ನನ್ನ ಪರವಾಗಿ ಒಂದು ವಿಡಿಯೋ ಮಾಡಿ ಅದ್ ನೋಡಿ ಹಾಕ್ತಾರೆ ಅಂದ್ರೆ ಅದಕ್ಕಿಂತ ಪುಣ್ಯ ಏನೈತೆ ಮೇಡಮ್. ಅದ್ ನಮ್ಮ ಮಾತಲ್ಲಿ ನಾನು ಏನ್ ಹೇಳಿದ್ರು ಅದು ಮಾತೇ ಆಗ್ಬಿಡ್ತದೆ, ಎಕ್ಸ್ಪ್ರೆಸ್ ಮಾಡೋಕೆ ಆಗುದಿಲ್ಲ. ಅದೇ ಯಪ್ಪ ತಲೆ ಕೆಟ್ಟು ಕೆರೆ ಹಿಡ್ದೋಯ್ತದೆ. ಯಾಕೆ ಇವು ಇಷ್ಟೊಂದು ಪ್ರೀತಿ? ಆಮೇಲೆ ಒಂದೊಂದ್ ಟೈಮ್ ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ಅಯ್ಯೋ ಇಷ್ಟು ಪ್ರೀತಿ ತೋರಿಸ್ತಾರಲ್ಲ, ಇದು ಉಳಿಸ್ಕೊತೀನಿ ಇಲ್ವೋ, ಆ ಯೋಗ್ಯತೆ ನನ್ಗಿದೆ ಇಲ್ವೋ, ಭಯನೇ ಜಾಸ್ತಿ ಸ್ಟಾರ್ಟ್ ಆಗ್ಬಿಡ್ತದೆ. 100% ಸರ್. ಇವಾಗ ಸುದೀಪ್ ಸರ್ ಕೂಡ ನಿಮ್ಗೆ 10 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಯಾವ್ದಾದ್ರು ಒಂದೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅದು ತಪ್ಪಾದಾಗ ನಿಮ್ಮನ್ನ ತಿತ್ಕೊಂಡೇ ಬಂದ್ರು. ಏನಂತ ಹೇಳ್ತೀರಾ? ಗ್ರೇಟ್ ಮೇಡಮ್. ಅವ್ರ 12 ಸೀಸನ್ ನಡ್ಸ್ಕೊಂಡ್ ಬಂದಿರೋರು. ಅವರೇ ಪ್ರೀತಿಯಿಂದ ನನಗೆ ಇಷ್ಟು ಗಿಲ್ಲಿಗೆ 10 ಲಕ್ಷ. ಅವ್ರೇನು 10 ಲಕ್ಷ ಅನ್ನೋದಕ್ಕಿಂತ ಅವ್ರು ಹೇಳಿದ್ರಲ್ಲ ಗಿಲ್ಲಿ ಚೆನ್ನಾಗಿ ಆಡೋನೆ, ಈ ಸೀಸನ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ ಮಾಡೋದ್ರಲ್ಲ, ಅಷ್ಟು ಸಾಕು ಮೇಡಮ್ ನನ್ನ ಲೈಫ್ಗೆ. ನಾವೆಲ್ಲ ಅವ್ರು ನೋಡ್ಕೆ ಬೆಳೆದವ್ರು. ಅಂದ್ರೆ ಸುದೀಪ್ ಅನ್ನೋನ್ ಮುಂದೆ ನಿಂತ್ಕೋತೀವಿ ಅಂತಾನೂ ಕನಸು ಕಾಣ್ತಿರ್ಲಿಲ್ಲ. ಅವ್ರ ಮುಂದೆ ನಿಂತ್ಕೊಂಡು ಹಂಗೆಲ್ಲ ಮಾತಾಡಿ ಅವರಿಂದ ಪ್ರಶಂಸೆ ತಗೊಂಡೇವೆ ಅಂದ್ರೆ ಗ್ರೇಟ್ ಅಲ್ಲ ಮೇಡಮ್. ಹೌದು. ಮತ್ತೆ ನಿಮ್ಮ ಜೊತೆ ಇದ್ದಂತ ನಿಮ್ಮದೇ ವಂಶದ ಕುಡಿ ಕೂಡ ನೀವು ಬೆಳೆಸಿದೀರಾ. ಸೊ ಅಂತೂ ಇಂತೂ ಫೈನಲ್ಗೆ ನಿಮ್ ವಂಶದ ಕುಡಿ ಕರ್ಕೊಂಡ್ ಬಂದ್ಬಿಟ್ರಿ. ಏನ್ ಹೇಳ್ತೀರಾ ಸರ್? ಸತ್ಯವಾಗ್ಲೂ ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲಾರ ಕಡೆಯಿಂದನೂ ಕಂಟೆಸ್ಟೆಂಟ್ ಎಲ್ಲಾರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಮೇಡಮ್. ಸತ್ಯವಾಗ್ಲೂ ಕಂಟೆಸ್ಟೆಂಟ್ಗಳು ಇವ್ರದ್ದು ಆ ಟೈಮ್ಗೆ ಅನ್ಸುದು ಅವ್ರ ಮೇಲೆ ಕೋಪ ದ್ವೇಷ ಅಂತ. ಹೊರಗಡೆ ಬಂದ್ಮೇಲೆ ಎಲ್ಲಾರು ಫ್ರೆಂಡು, ಎಲ್ಲಾರು ಸ್ನೇಹಿತರು. ಹೊರಗಡೆ ಬಂದ್ಮೇಲೆ ಎಲ್ಲಾರು ಒಂಥರ ಎಮೋಷನ್ ಆಗ್ಬಿಟ್ರು, ಗಿಲ್ಲಿ ಗೆಲ್ತಾನೆ ಅಂತ. ಅದೆಲ್ಲ ನೋಡಿದಾಗ ಅಯ್ಯೋ, ಅದೆಲ್ಲ ಒಳಗಡೆ ಇದ್ದಾಗ ಹಂಗೆಲ್ಲ ಅನ್ಸುದು. ಅಂದ್ರೆ ದ್ವೇಷ ಇದೆಲ್ಲ ಎಷ್ಟು ಶಾಶ್ವತ ಅಲ್ಲ ಅನಿಸ್ತು ಮೇಡಮ್. ಅಶ್ವಿನಿ ಮೇಡಮ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಯಾಕೆಂದ್ರೆ ನಾವು ಆಲ್ಮೋಸ್ಟ್ ನೋಡ್ತಾ ಇದ್ವಿ ನಿಮ್ಮ ಇಬ್ಬರ ಕಿತ್ತಾಟ. ನಮ್ಗೆ ಒಂದ್ ರೀತಿ ಟಾಮಂಜರಿ ಫೀಲ್ ಆಗ್ತಾ ಇತ್ತು. ಸೊ ಏನ್ ಹೇಳ್ತೀರಾ? ಅವರು ಕಾಂಪಿಟೇಟರ್ ಮೇಡಮ್. ಅಭಿಮಾನಿಗಳು ನಿಮ್ ಟ್ಯಾಟೂ ಹಾಕಿಸ್ಕೊಂಡು ಹೋಗಿ ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಳ್ತಾ ಇದ್ರು. ಸೊ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸರ್? ಅವರಿಂದಲೂ ಮೇಡಮ್ ನಾವು ಅವ್ರು ಖುಷಿ ಪಟ್ರೆ, ಈಗ ಸ್ಟೇಜ್ ಮೇಲೆ ಕರ್ಸುನೆ ಮಾತಾಡಿಸಿದಾಗ ಅವ್ರ ಮಕ್ಕಳು ಒಂದ್ ನಗು ಬರುತ್ತಲ್ಲ, ಅದೇ ಅಲ್ಟಿಮೇಟ್. ನೀವು ಒಳಗಡೆ ಟಾಸ್ಕ್ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಅಶ್ವಿನಿ ಮೇಡಮ್ ಜೊತೆ ಜಗಳ ಮಾಡ್ಕೊಂಡು ಸಾಕಷ್ಟು ತರಲೆ ಮಾಡ್ಕೊಂಡೆ ನೀವು ಟಾಸ್ಕ್ ಮಾಡ್ಕೊಂಡು ಇದ್ಬಿಟ್ರಿ. ಆದ್ರೆ ಹೊರಗಡೆ ನಿಮ್ಮ ಫ್ಯಾನ್ಸ್ ಎಷ್ಟು ಕ್ರಿಯೇಟ್ ಆಗಿದ್ರು ಅಂದ್ರೆ ಯಾವೊಬ್ಬ ಹೀರೋಗೂ ಇರ್ಲಿಲ್ಲ, ಆ ಲೆವೆಲ್ಗೆ ಕ್ರಿಯೇಟ್ ಆಗಿದ್ರು. ಏನಂತ ಹೇಳ್ತೀರಾ ಸರ್?
ಹಾ ಅದೆಲ್ಲ ನನ್ ಪುಣ್ಯ ಮೇಡಮ್. ಪಾಪ ನಂದವ್ರೆ ಅಂದ್ರೆ ಅವ್ರಿಗೆ ಚಿರಋಣಿ ಆಗಿರ್ಬೇಕು ಮೇಡಮ್ ಅಷ್ಟೇ. ಬಿಗ್ ಬಾಸ್ ಫೈನಲ್ ನ ನೀವು ನೋಡಿದ್ರೆ ಏನ್ ಹೇಳ್ತೀರಾ ಸರ್? ಫೈನಲ್ ಮಾತೇನ್ ಹೇಳ್ತೀರಾ? ನನ್ನ ಎಣೆ ಬೀಳೋವರೆಗೂ ಕನ್ನಡಿಗರ ಋಣ ಮರೆಯಲ್ಲ. ನನ್ನ ಜೀವನ ಇರೋವರೆಗೂ ಅದನ್ನ ಉಳಿಸ್ಕೊಬಿಟ್ರೆ ಸಾಕು. ಖಂಡಿತ ಸರ್, ಒಂದ್ ಸಲಿ ಬನ್ನಿ, ಸೊ ಎಲ್ಲ ಕುತ್ಕೊಂಡ್ ಮಾತಾಡೋಣ. ತುಂಬಾ ನನ್ಗಂತೂ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಸೊ ನಿಮ್ಗೆ ಫ್ಯೂಚರ್ ನಲ್ಲಿ ಆಲ್ ದಿ ಬೆಸ್ಟ್ ಹೇಳ್ತಾ ನಮಸ್ಕಾರ ಸರ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ಗಿಲ್ಲಿಯ ಮನದಾಳದ ಮಾತು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ನಾನು ಪುಣ್ಯ ಗೌಡ.